ಹೆಸರು ಅರುಣ್ ಕುಮಾರ್ ಅಂತ. ನಾನು ಈ ಚಾಮುಂಡಿ ವಿಹಾರ್ ಸ್ವಿಮ್ಮಿಂಗ್ ಪೂಲ್ ಅಂತ ಏನಿದೆ ನಜರ್ಬಾದಲ್ಲಿ, ಅಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂತಂದರೆ, ಈ ಸ್ವಿಮ್ಮಿಂಗ್ ಪೂಲ್ ಸ್ಟಾರ್ಟ್ ಆಗಿ ಒಂದು 10 ಇಯರ್ಸ್ ಮೇಲಾಯಿತು. ಫಸ್ಟು ಗೌರ್ಮೆಂಟ್ ರನ್ ಮಾಡ್ತಾಯಿದ್ರು, ಆಮೇಲೆ ಟೆಂಡ್ರ್ ಕರೆದ್ರು. ನಮಗೆ ಒಂದು 6 ಇಯರ್ಸಿಂದ ನಾವು ರನ್ ಮಾಡ್ತಾಯಿದ್ದೀವಿ. ಅದು ನಮ್ಮದು ಒಂದು ಕ್ಲಬ್ BSRC ಅಂತ ಕ್ಲಬ್ ಇದೆ. ನಮ್ಮದು ಬೆಂಗಳೂರಲ್ಲಿ ಒಂದೆರಡು ಪೂಲ್ಸ್ ಇದೆ, ಮೈಸೂರಲ್ಲಿ ಪೂಲ್ಸ್ ಇದೆ. ನಮಗೆ ಇದು ಬಂದ ಮೇಲೆ, ನಮ್ಮ ಸುಪರ್ದಿಗೆ ಬಂದ ಮೇಲೆ, ನಾವು ಒಳ್ಳೊಳ್ಳೆ ಕೋಚಸ್ಗಳನ್ನ ಇಟ್ಟು, ಟ್ರೈನರ್ಸ್ನ ಇಟ್ಟು, ಇಲ್ಲಿ ಲೋಕಲಿ ಸ್ವಿಮ್ ಮಾಡೋಕ್ಕೆ ಇಷ್ಟ ಇರೋಂಥ ಹುಡುಗರುಗಳಿಗೆ ಇಲ್ಲಿ ಟ್ರೈನಿಂಗ್ ಮಾಡಿ, ಇಲ್ಲಿ ಕೋಚಿಂಗ್ ಕ್ಯಾಂಪ್ಸ್ ಥರ ಕಂಡಕ್ಟ್ ಮಾಡಿ, ಪಬ್ಲಿಕ್ಸ್ಗಳು ಕೂಡ ಅವಕಾಶ ಕೊಟ್ಟು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮಲ್ಲಿ ಕಾಂಪಿಟೇಷನ್ ಲೆವೆಲ್ ತನಕ ತೊಗೊಂಡೋಗ್ತೀವಿ. ಬೇಸಿಕ್ಸ್ ಟ್ರೈನ್ ಮಾಡಿ, ನೆಕ್ಸ್ಟು ಅಡ್ವಾನ್ಸ್ ಬ್ಯಾಚ್ ಅಂತ ಮಾಡಿ, ಆಮೇಲೆ ನೆಕ್ಸ್ಟು ಕಾಂಪಿಟೇಷನ್ ಬ್ಯಾಚಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಕಾಂಪಿಟೇಷನ್ ಬ್ಯಾಚಲ್ಲೂ ನಮಗೆ ಒಂದು 40 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮಲ್ಲಿ ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಎಲ್ಲ ಕಡೆ ಗೆದ್ಕೊಂಬಂದು ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ ಕ್ಲಬ್ಗೆ. BSRC ಕ್ಲಬ್ಗೆ ಮೈಸೂರಿಂದ ರೆಪ್ರೆಸೆಂಟ್ ಮಾಡಿ ಹಲವಾರು ಪ್ರಶಸ್ತಿಗಳನ್ನ ತಂದಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ನ್ಯಾಷನಲ್ ಲೆವೆಲ್ ತನಕ ಈಗಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಲೋಕಲ್ ಹುಡುಗರುಗಳಿಗೆ ಸ್ವಿಮ್ಮಿಂಗ್ ಮೇಲೆ ಒಂದು ಆಸಕ್ತಿ ಬೆಳೆಸೋಂಥ ಕೆಲಸನೂ ಮಾಡ್ತಾಯಿದ್ದೀವಿ. ಅಲಾಂಗ್ ವಿತ್ ದ್ಯಾಟ್ ಅವ್ರುಗಳಿಗೆ ಟ್ರೈನಿಂಗು ಕಂಡಕ್ಟ್ ಮಾಡಿ, ಈಗ ಈ ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ. ಒಳ್ಳೆ ಕೋಚಸ್ಗಳ ಕೈಯಿಂದ ಟ್ರೈನ್ ಮಾಡಿಸಿ ಕಾಂಪಿಟೇಷನ್ ಲೆವೆಲ್ ತನಕ ಹುಡುಗರನ್ನ ಸ್ವಿಮ್ಮಿಂಗಲ್ಲಿ ಕರ್ಕೊಂಡು ಹೋಗೋಂಥದ್ದು ಇದಿರಲಿಲ್ಲ. ಅದನ್ನೆಲ್ಲ ಇಲ್ಲಿ ಮಾಡ್ತಾಯಿದ್ದೀವಿ. ಪಬ್ಲಿಕ್ಕಿಗೂ ಕೂಡ ಈಗ ಸಮ್ಮರ್ ಟೈಮಲ್ಲಿ ಜಾಸ್ತಿ ಬರ್ತಾರೆ. ಈಗ ನೋಡ್ತಾ ಇರ್ಬೋದು,